ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಗಾದೆ ಮಾತುಗಳು ಬಹಳಷ್ಟು ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಕೆಲವು ಸಾರಿ ಗಾದೆ ನಿಜ ಆಗುತ್ತಾ, ಗಾದೆ ಅನ್ನೋತಕ್ಕಂತಹ ಮಾತುಗಳಿಂದ ಅರ್ಥಗರ್ಭಿತವಾಗಿರುತ್ತಾ ಅಂತಕ್ಕಂಥ ಅನೇಕ ವಿಷಯಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾತಿದೆ. ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ. ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂದರೆ ಹುಟ್ಟಿದಾಗ ಬಂದಂತಹ ಮನುಷ್ಯನ ಗುಣಗಳು ಆ ದೇಹವನ್ನು ಸುಟ್ಟಾಗಲೂ ಹೋಗಲ್ಲ ಅಂತಕ್ಕಂಥ ಒಂದು ವಿಶೇಷವಾದ ಗಾದೆ ಕೂಡ ಇದಾಗಿರುತ್ತೆ. ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ. ಇದು ನಿಜಾನ? ಇದನ್ನು ನಾವು ಏನಾದರೂ ಬದಲಾಯಿಸ್ಬೋದಾ ಅಂತಕ್ಕಂತಹ ಮಾತುಗಳನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋದಾಗ ಈ ಒಂದು ಗಾದೆ ಮಾತು ಇದನ್ನು ನಾವು ಬದಲಿಸಬಹುದಾ ಅಂದರೆ ಹೌದು, ಬದಲಿಸಬಹುದು. ನಮಗೆ ಯಾರಾದರೂ ಆ ಮಾತು ಹೇಳ್ತಾರೆ, ನಿನಗೆ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂತ ನಮ್ಗೆ ಗೊತ್ತಾಗಿದ್ದ ತಕ್ಷಣ ನಾವು ಅದನ್ನು ಬದಲಾಯಿಸ್ಕೋಬಹುದು. ಈ ಮಾತು ಎಲ್ಲರಿಗೂ ಅನ್ವಯಿಸೋದಿಲ್ಲ. ಇದು ಸಾಧಕರಿಗೆ ಈ ಮಾತು ಅನ್ವಯಿಸುವುದಿಲ್ಲ. ಸೋಂಬೇರಿಗಳಿಗೆ, ನಿರ್ಲಕ್ಷ್ಯ ತಂದವ್ರಿಗೆ ಮಾತ್ರ ಅವಳು ಅನ್ವಯಿಸೋದೇ ಹೊರತು ಮಹಾಸಾಧಕರಿಗೆ ಇನ್ನು ಅನ್ವಯಿಸೋದಿಲ್ಲ. ಹಾಗಾಗಿ ಇದು ಬಹು ವಿಶೇಷವಾಗಿ ನಮಗೆ ಇದನ್ನು ಸ್ವಭಾವ ದೋಷ ಅಂತ ಕರಿತೀವಿ. ಇದನ್ನು ನಾವು ಒಂದು ಜನರಲಾಗಿ ತಗೊಂಡ್ರೆ ಸ್ವಭಾವ ದೋಷ ಅಂತ ಕರಿತೀವಿ. ಇದನ್ನು ನಿರ್ಮೂಲನೆ ಮಾಡ್ಕೋಬೋದು, ಬದಲಾಯಿಸ್ಕೋಬೋದು. ಹಾಗಾಗಿ ಈ ಒಂದು ಮಾತು ನಾವು ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂದರೆ ಅದು ನೆಗೆಟಿವ್ ಆಗೇ ಹೇಳ್ತಾರೆ ಹೊರತು ಪಾಸಿಟಿವ್ ಆಗಿ ಹೇಳೋದು ತುಂಬಾ ಕಡಿಮೆ. ಯಾರೋ ಒಬ್ಬ ವ್ಯಕ್ತಿ ಆ ನಡವಳಿಕೆ, ಆತನ ಆಡ್ತಕ್ಕಂಥದ್ದು, ಆತನ ಒಂದು ಕೆಟ್ಟತನ ಇರ್ಬೋದು, ಅಥವಾ ಆತನು ಒಂದು ರಾಜಕೀಯವಾಗಿ ಪ್ರೇರಿತನಾಗಿದ್ದು ರಾಜಕೀಯವಾಗಿರ್ತಕ್ಕಂತಹ ವ್ಯಕ್ತಿನೂ ಕೂಡ ಎಲ್ಲೋ ಒಂದು ಕಡೆ ಒಂದು ವೇಷ ಹಾಕ್ಕೊಂಡು ಸೌಮ್ಯವಾಗಿ ಮಾತಾಡ್ತಾ ಇದ್ದರೂ ಕೂಡ ಆದರೆ ಹೇಳ್ತಾರೆ ಎಷ್ಟು ಸೌಮ್ಯವಾಗಿದೆ, ಇಲ್ಲ ಆತನಿಗೆ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂದ್ಬಿಡ್ತಾರೆ. ಆದರೆ ಈ ಒಂದು ಕೆಲವರು ಪ್ರಯತ್ನಗಳಿಂದ ಇದನ್ನು ಬದಲಾಯಿಸ್ಕೋಬಹುದು. ಈ ಮಾತುಗಳು ನಾವು ಎಷ್ಟೋ ಸಾರಿ ಸತ್ಯ ದರ್ಶನದ ಮುಖೇನ, ದೈವಿ ಒಂದು ಕೃಪೆಗೆ ಪಾತ್ರರಾಗ್ತಕ್ಕಂಥ ಮುಖೇನ, ಸತ್ಸಂಗದ ಮುಖೇನ, ಜನಗಳ ಜೊತೆ ಹಾಗೆಯೇ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ವ್ಯಕ್ತಿಗಳು ಇದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಪ್ರಯತ್ನ, ದೇವರ ಕೃಪೆ, ಸಾಧನೆ ಮೂರಿದ್ದಾಗ ವ್ಯಕ್ತಿ ಸಾಕಷ್ಟು ಡೆಸ್ಟಿನಿಯನ್ನು ಕೂಡ ಜಯಿಸಬಹುದು ಅಂತಕ್ಕಂತಹ ಮಾತುಗಳನ್ನು ನಾವು ಇವತ್ತು ಕೇಳಿದ್ದೀವಿ. ಈ ಒಂದು ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತಕ್ಕಂಥದ್ದನ್ನು ಎಷ್ಟೋ ಸರಿ ನಾವು ಚಿಕ್ಕ ವಯಸ್ಸಲ್ಲಿ ಯಾರಿಗೋ ಹೇಳ್ತೀವಿ, ಆದರೆ ಆ ವ್ಯಕ್ತಿ ಈ ದೇಶದ ದೊಡ್ಡ ವ್ಯಕ್ತಿ ಆಗ್ತಾನೆ, ಒಬ್ಬ ಸೈಂಟಿಸ್ಟ್ ಆಗ್ತಾನೆ, ಒಬ್ಬ ದೊಡ್ಡ ಡಾಕ್ಟರ್ ಆಗ್ತಾನೆ, ಒಬ್ಬ ಮಹನೀಯನಾಗ್ತಾನೆ. ಈ ಲೆಕ್ಕಕ್ಕೆ ನೋಡಿದಾಗ ಹೋದಾಗ ಒಂದು ಸಣ್ಣ ಕುಟುಂಬಗಳಿಂದ ಬಂದಂತಹ ಎಷ್ಟೋ ಜನ ಮಹನೀಯರು ಸಾಧಕರಾಗಿರ್ತಕ್ಕಂಥದ್ದು. ತಂದೆ ಹಂಗೆ ಮಗ ಆಗಬೇಕು ಅಂತ ಎಲ್ಲೂ ಇಲ್ಲ. ಆದರೆ ತಂದೆಗಿಂತ ಮಗ ಜೋರಾಗ್ಬೋದು, ಅಥವಾ ತಂದೆಗಿಂತ ಮಗ ಕಡಿಮೆನೂ ಕೂಡ ಆಗ್ಬೋದು. ಆದರೆ ಈ ಮಾತು ನಾವು ಬದಲಾಯಿಸ್ಕೋಬಹುದು. ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತಕ್ಕಂಥದ್ದನ್ನು ನಮ್ಮ ದಿನನಿತ್ಯದ ನಡವಳಿಕೆಗಳಿಂದ, ನಮ್ಮ ರೂಢಿಗಳಿಂದ, ನಮ್ಮ ಅನುಕರಣೆಗಳಿಂದ, ನಮ್ಮ ಸಾಧನೆಯಿಂದ ಇದನ್ನು ಬದಲಾಯಿಸ್ಕೋಬೋದು ಅಂತ ಹೇಳ್ತಾ ಈ ಮಾತು ಇದು ಗಾದೆ ಮಾತಾಗಿದ್ದರೂ ಕೂಡ ಇದು ಗೊತ್ತಾದಾಗ ಬದಲಾಯಿಸಿಕೊಳ್ಳಲು ಸಾಧ್ಯತೆ ಇದೆ ಅಂತ ಹೇಳ್ತಾ ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.